ಇದೇ ಮಾತನ್ನ ಬೇರೆ ಯಾರಾದ್ರೂ ಹೇಳಿದ್ರೆ ಅವರ ನಾಲ್ಗೆಯನ್ನು ಸೀಳಿ ಬಿಡುತ್ತಿದ್ದೆ. ನಿನ್ನ ತಂದೆ ನನ್ನ ಹತ್ತಿರ ನಿಷ್ಠೆಯಿಂದ ಕೆಲಸ ಮಾಡಿದ ಒಂದೇ ಕಾರಣಕ್ಕಾಗಿ ನೀನು ಸುಮ್ಮನೆ ಬಿಡ್ತಾ ಇದ್ದೀನಿ. ಮರ್ಯಾದೆಯಿಂದ ಬಡವರಿಗೆ ಹಂಚಬೇಕಾದ ಅನ್ನವನ್ನು ಹಂಚು. ಮಾಡಿದ ತಪ್ಪಿಗೆ ನನ್ನ ಜನರಲ್ಲಿ ಹೋಗಿ ಕ್ಷಮೆ ಕೇಳು. ಏನು ಹೇಳಿದೆ ನೋಡಪ್ಪ, ಮೊದಲಿಂದ ನನಗೆ ಇವ್ರ ಮೇಲೆ ಅನುಮಾನನೇ ಯಾಕಂದ್ರೆ ಸಾಧಾರಣ ಫ್ಯಾಕ್ಟರಿ ಮ್ಯಾನೇಜರ್ ಆಗಿದ್ದ ಇವನು 3 ಅಂತಸ್ತಿನ ಬಿಲ್ಡಿಂಗ್ ಕಟ್ಟಲಿಕ್ಕೆ ಹೇಗೆ ಸಾಧ್ಯ? ಗಿರ್ಜಾ, ಇದು ನಿನ್ನ ತಂದೆಗೂ ನನಗೂ ಇದ್ದಂತ ವಿಷಯ. ಮಧ್ಯದಲ್ಲಿ ನೀನು ಬಾಯ್ ಹಾಕಬೇಡ ಅಷ್ಟೇ. ಲೇ ಚಕ್ರವರ್ತಿ, ಈ ಆಸ್ತಿಗೆ ಯಜಮಾನಿ ಕೂಡ ಅವಳು. ನನ್ನಷ್ಟೇ ಹಕ್ಕು ಅವಳಿಗೆ ಇದೆ. ಮರ್ಯಾದೆಯಿಂದ ಅವಳು ಕೇಳಿದಷ್ಟೇ ಉತ್ತರ ಕೊಡು. ದನಿ, ಈಗ ಒಂದು ಹಂತದವರೆಗೂ ಬಂದ ನನ್ನ ಮನೆಗೆ ಇಂಜಿನಿಯರ್ ಹಾಗೂ ಕಾರ್ಮಿಕರಿಗೂ ಕೊಡಲು ಕಾಸಿಲ್ಲದೆ 8 ಟ್ರಕ್ ಲೋಡನ್ನು ಮಾರಿ ನನ್ನ ಮನೆ ಫೈನಲ್ ಮಾಡಿಬಿಟ್ಟಿದ್ದೇನೆ. ದನಿ, ಮಾಡಿಬಿಟ್ಟಿದ್ದೇನೆ. ನಿನ್ನೊಬ್ಬನ ಅರಿಚೆಗಾಗಿ ಇಡೀ ಊರನ್ನೇ ಬಲಿ ತೂಗುವ ಹೊಟ್ಟೆಯಲ್ಲ ಬಿಡ. ಮರ್ಯಾದೆಯಿಂದ ಬಡವರಿಗೆ ಸೇರಬೇಕಾದ ಕಾಳು ಕಡಿಯವರಿಗೆ ಸೇರಿದರೆ ಒಳ್ಳೆಯದು. ಇಲ್ಲ ಅಂದ್ರೆ ನಿನ್ನನ್ನು ಪೊಲೀಸರು ಎಳೆದುಕೊಂಡು ಹುಷಾರ್ ಮಗನೇ. ದನಿ, ನಿಮ್ಮ ಕಾಲಿಗೆ ಆದಷ್ಟು ಬೇಗ ನಿಮ್ಮ ಹಣವನ್ನು ನಿಮಗೆ ವಾಪಸ್ ತಂದುಕೊಡ್ತೇನೆ. ಮೈ ಮುಚ್ಚ ಬಡವ, ನಿನ್ನಂತ ಪಾಪಿಯನ್ನು ಕ್ಷಮಿಸಿದ ಬಡವರ ಕಣ್ಣೀರನ್ನು ಸುಮ್ಮನೆ ಬಿಡುವ. ನಂಜೇಗೌಡ, ನಿನ್ನಂತೆ ನ್ಯಾಯವೆಂದು ಹೋದರೆ ನಮ್ಮಂತವರು ಮೇಲೆ ಬರುವುದು ಯಾವಾಗ? 20 ವರ್ಷಗಳಿಂದ ನಮ್ಮಪ್ಪ ನಿನ್ನ ಹತ್ರ ಇರುವುದ. ಅದರ ಪ್ರತಿಫಲವೇನು? ಇರೋದೊಂದು ಹಳೆ ಮನೆ, ಅದೇ 2 ಎಕರೆ ಜಮೀನು. ಹೋಗಿ ಮಂಗಳವಾಗಲಿ. ಮಾಡಿಬಿಟ್ಟಿಯಲ್ಲ ಚಕ್ರವರ್ತಿ, ಮಗಳಗಿರಿಗೆ. ಧರ್ಮದ ನಂದಿ ಬಾಳು ಕತ್ತಲಾಯಿತು, ಕತ್ತಲಾಯಿತು. ಅಯ್ಯಪ್ಪ, ನಾನು ಸುಮ್ಮನೆ ಬಿಡೋದಿಲ್ವೋ? ಈಗ ಫೋನ್ ಮಾಡಿ ಪೊಲೀಸ್ ಬಿಟ್ಬಿಟ್ಟು ನಿನ್ನ ಲೇಖ ಹಾಕೋದಕ್ಕೆ ಹೇಳ್ತೀನಿ. ಮೈ ದುಂಬಿ ನಿಂತ ಮಾವಿನ ಹಣ್ಣು ನೀನು. ಎಲೆ ಹೆಣ್ಣೆ, ಈ ಎಲೆಯನ್ನು ನೋಡಿಲ್ಲವೆಂದು ಸುಮ್ಮನಿದ್ರೆ ನಿನ್ನ ಬದುಕು ಬಂಗಾರ. ಇಲ್ಲವಾದ್ರೆ ನಿಮ್ಮ ಅಪ್ಪನ ಜೊತೆ ಚಟ್ಟದ ಮೇಲೆ ಶೃಂಗಾರ ಮಾಡಬೇಕಾಗತ್ತಾ? ನನ್ ಸತ್ರು ಚಿಂತೆ ಇಲ್ಲ, ಆದ್ರೆ ನೀನ್ ನನ್ನ ಮಾಫಿ ಮಾತ್ರ ಭೂಮಿ ಮೇಲೆ ಬದುಕಿರ್ಬಾರ್ದು. ಓ, ಪ್ರಾಣದ ಮೇಲೆ ಭಯವಿಲ್ಲ ನಿನಗ? ನೀನ್ ಭೂಮಿ ಮೇಲೆ ಹುಟ್ಟಿ ಮಾನವನಾಗಿ ಹುಟ್ಟಿ ದಾನವಂತ ವರ್ತನೆ ಮಾಡ್ತಾ ಇದೆಯಲ್ಲ, ನೀನೊಬ್ಬ ಮನುಷ್ಯನೇನೋ ಕಟುಕ. ಎಲೆ ಹೆಣ್ಣೆ, ಮಾನವ ದಾನವರೆಂಬ ತಪ್ಪು ತಿಳುವಳಿಕೆಯ ತಾಕಲಾಟದಲ್ಲಿ ತೂಗಲಾಡಿಸಿದ್ರು ನಿನ್ನ ಮನ. ನಿನ್ನನ್ನು ಮುಟ್ಟಿದಾಗಲೇ ಮಹಾದಾನದ ಹೊಂದಿರುವ ಮಾನವನಾಗುವಿನ. ಮಾಪಿ, ನನ್ನ ಎಲ್ಲ ಸಾಹಸಕ್ಕೂ ಆ ದೇವರ ಅನುಗ್ರಹ ಇರ್ಬೇಕಂತೆ. ಒಂದ್ ಗಂಡು ಒಂದು ಹೆಣ್ಣು ಒಂದಾಗ್ಬೇಕಾದ್ರೆ ಅದಕ್ಕೂ ಕೂಡ ಆ ದೇವರ ಅನುಗ್ರಹ ಇರ್ಬೇಕು. ಅಂದ್ರೆ ಮನಸ್ಸಿಂದ ಒಂದು ಹೆಣ್ಣನ್ನ ಒತ್ತಾಯ ಪಡಿಸೋದು ಸರಿಯಲ್ಲ, ಸುಮ್ಮನೆ ಕಾಂತಿಗೆ ಇಲ್ಲಿ. ಲೇ ಸುಂದರಿ, ಹಾಗೆ ಹೋಗಲು ಬಂದಿಲ್ಲ. ಸೌಂದರ್ಯ ರಾಶಿಯಾದ ನಿನ್ನ ನನ್ನ ಸಂಬಂಧಕ್ಕೆ ಆ ಶಿವನ ಪ್ರೇರಣೆ ಬೇಕಲ್ಲವೇ? ಜಡೆಯ ಮೇಲೆ ಒಬ್ಬಳು